ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ನಾನು ಒಂದು ಸೂಪರ್ ಆಗಿರೋ ಮಿರಾಕಲ್ ಕಷಾಯ ತಂದಿದ್ದೀನಿ. ನಿಜವಾಗ್ಲೂ ಫ್ರೆಂಡ್ಸ್, ತಿಂಗಳಿಗೆ 5 kg, ಕಡಿಮೆ ಅಂದರೆ 5 kg ಸಣ್ಣ ಆಗೇ ಆಗ್ತೀರ. ಆದರೆ ನಾನು ಹೇಳೋ ಮೆಥಡಲ್ಲಿ ಯೂಸ್ ಮಾಡ್ತಾ ಬರಬೇಕು, ಯಾಕಂದರೆ ಇದು ನನಗೆ ವರ್ಕ್ ಆಗಿದೆ. ಆದ್ದರಿಂದ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನಾನು ಹಾಕಿರೋ ಕಷಾಯ ಎಲ್ಲ ಅಷ್ಟೇ ಮಿರಾಕಲ್ಲು, ಇದು ಸಹ ಅದೇ ರೀತಿ ನೀವು ಯೂಸ್ ಮಾಡಿ. ಲೇಟ್ ಮಾಡೋದು ಬೇಡ, ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋ ನೋಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವೆಯ್ಟ್ ಲಾಸ್ ಆಗಬೇಕು ಅಂತಿದ್ದಾರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಪ್ರತಿಯೊಬ್ಬರಿಗೂ ನನ್ನ ವೀಡಿಯೋಸ ಶೇರ್ ಮಾಡಿ ಫ್ರೆಂಡ್ಸ್. ಈಗ ಲೇಟ್ ಮಾಡೋದು ಬೇಡ, ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಬರೀ ನೋಡೋದಷ್ಟೇ ಅಲ್ಲ, ನಾನು ತೋರಿಸೋ ಡ್ರಿಂಕ್ಗಳ ಫ್ರೆಂಡ್ಸ್ ಒಂದು 7 days ಆದ್ರೂ ಯೂಸ್ ಮಾಡ್ತಾ ಬನ್ನಿ. ನಿಜವಾಗ್ಲೂ ರಿಸಲ್ಟ್ ಕೊಟ್ಟೇ ಕೊಡುತ್ತೆ. ಯಾಕಂದರೆ ನಾನು ನನ್ನ ಮೇಲೆ ಪ್ರಯೋಗ ಆಗಿ, ನಮ್ಮ ಹಸ್ಬೆಂಡ್ ನಾನು ಪ್ರಯೋಗ ಮಾಡಿ ನಮ್ಗದು ವರ್ಕ್ ಆಗಿದ್ರೆ ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು. ನಿಜವಾಗ್ಲೂ ವೆಯ್ಟ್ ಲಾಸ್ ಆಗ್ತೀರಾ, ಯಾರು ಬೇಗ ಸಣ್ಣ ಆಗಬೇಕು ಅಂತಿದ್ದೀರೋ ಕ್ವಿಕ್ಕಾಗಿ ಲೇಟ್ ಮಾಡೋದು ಬೇಡ, ಈ ಮಿರಾಕಲ್ ಡ್ರಿಂಕ್ನ ನೋಡ್ಕೊಬರೋದು ಅಂತ ಬನ್ನಿ. ಎಂದಿನಂತೆ ಫ್ರೆಂಡ್ಸ್, ಬೆಳಿಗ್ಗೆ ನಾನು 5 o'clock ಎದ್ದಿದ್ದೀನಿ. ಇವತ್ತು ಫ್ರೈಡೇ ಬ್ಲಾಗ್ ಫ್ರೆಂಡ್ಸ್. ಇದು ಸುಮಾರು ಜನ ನನ್ನ ಕಮೆಂಟಲ್ಲಿ, ಮೇಡಮ್ ನಿಮ್ಮ ಡೈಲಿ ರೋಟೀನ ತೋರಿಸಿ ಅಕ್ಕ, ಪ್ಲೀಸ್ ತೋರಿಸಿ ಅಕ್ಕ ಅಂತ ಕಮೆಂಟ್ ಜಾಸ್ತಿ ಬಂದಿದೆ. ಅದಕ್ಕೆ ಸ್ವಲ್ಪ ನನಗೆ ವಿಡಿಯೋ ಎಲ್ಲ ಹಿಡ್ಕೊಂಡು ಹೆಲ್ಪ್ ಮಾಡೋರು ಯಾರೂ ಇಲ್ಲ ಫ್ರೆಂಡ್ಸ್. ಯಾಕಂದರೆ ನಾನು ಇಲ್ಲಿ ಕೆಲಸನೂ ಮಾಡಬೇಕು, ಅಡುಗೆನೂ ಮಾಡಬೇಕು, ನಾಷ್ಟನೂ ಪ್ರಿಪೇರ್ ಮಾಡಬೇಕು, ನಿಮ್ಮ ವೀಡಿಯೋನೂ ಹಾಕಬೇಕು ಅಂದರೆ ಡೈಲಿ ರೋಟೀನ ಸಿಕ್ಕಾಬಟ್ಟೆ ಕಷ್ಟ ಇದೆ. ಯಾಕಂದರೆ ನಮ್ಮ ಹಸ್ಬೆಂಡು ಆಲ್ರೆಡಿ ಹೇಳಿದ್ದೀನಿ, ಅಗ್ರಿಕಲ್ಚರ್ ವ್ಯವಸಾಯ ಅಂತ. ಅವ್ರಿಗೆ ತೋಟದ ಹತ್ರ ಹೆವಿ ಕೆಲಸ ಇರುತ್ತೆ, ಅವರು ಫ್ರೀ ಇಲ್ಲ. ಇಲ್ಲಿ ಮನೇಲಿ ನಾನು ಅಡುಗೆಯನ್ನೇ ಮಾಡ್ತಾ ಇರಬೇಕು, ಇಲ್ಲಿ ನಿಮ್ಮ ವೀಡಿಯೋನು ರೆಡಿ ಮಾಡ್ಕೋತಾ ಇರಬೇಕು ಅಂದರೆ ನನಗೂ ಸ್ವಲ್ಪ ಸಿಕ್ಕಾಬಟ್ಟೆ ಹಿಂಸೆ ಆಗುತ್ತೆ. ಆದರೂ ನೀವು ಅಷ್ಟೊಂದು ಕೇಳ್ಕೊತಿದ್ರಿ ಅಂತ ಇವತ್ತು ನಾನು ಸ್ವಲ್ಪ ಹೆಂಗೋ ಫ್ರೈಡೇ ಮನೆ ಕ್ಲೀನ್ ಮಾಡ್ತಿದ್ನಲ್ಲ ಅಂತ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಕೇಳಿದ್ರು ಹಾಕಲಿಲ್ಲ ಅಂತೀರಾ ಅಂತ ನಾನು ತೋರಿಸ್ತಾ ಇದ್ದೀನಿ. ಆದರೆ ತುಂಬಾ ಶ್ರಮ ಇದೆ ಫ್ರೆಂಡ್ಸ್. ಒಬ್ಬರಿದ್ದರೆ ಹೆಲ್ಪ್ಗೆ ಈಸಿ ಆಗುತ್ತೆ, ಬಟ್ ಯಾರೂ ಇಲ್ಲ. ನಾನು ಅಲ್ಲಿ ಕೀಬೋರ್ಡ್ಗೆ ಹಾಕ್ಕೊಂಡು ಹಿಂಸೆ ಆಗ್ತಿದೆ. ಅದು ನಾನು ಯಾವ ಕಡೆ ತಿರ್ಕೋತೀನಿ ಆ ಕಡೆ ಎತ್ತಿಟ್ಕೋತಾ ಇರಬೇಕು, ಪುನಃ ಮಡಗ್ತಾ ಇರಬೇಕು, ಪುನಃ ನೋಡ್ಕೋತಾ ಇರಬೇಕು ಅದು ಆನ್ ಇದೆಯಾ ಅಂತ. ಸ್ಟೋರೇಜ್ ಜಾಸ್ತಿಯಾಗಿ ಆಫು ಆಗಿಬಿಡುತ್ತೆ ಒಂದೊಂದು ಸರಿ. ಅದನ್ನು ನೋಡಿಕೊಂಡು ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ, ನೀವು ಕೇಳ್ತಿದ್ರಲ್ಲ ಅಂತ. ನೋಡಿ, ಇವಾಗ ನಾನು ಬೆಳಿಗ್ಗೆ ಮಾಮೂಲಿ ನಿಂಬೆಹಣ್ಣು ಕುಡ್ದಿದ್ದೀನಿ. ನಿಂಬೆಹಣ್ಣು ಬಿಸಿನೀರಿಗೆ ಹಾಕ್ಕೊಂಡು ಸ್ವಲ್ಪ ಬೆಚ್ಚಗಿರೋ ನೀರಿಗೆ ಹಾಕ್ಕೊಂಡು ನಿಂಬೆಹಣ್ಣು ಕುಡ್ದಿದ್ದೀನಿ. ನೆಕ್ಸ್ಟು ವಾಕ್ ಬಂದಿದ್ದೀನಿ ಫ್ರೆಂಡ್ಸ್. ನಾನು ಡೈಲಿ ದಿನಚರಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೀವು ಕೇಳ್ತಿದ್ರಿ ಅಂತ ಅದಕ್ಕೆ ಹೇಳ್ತಾಯಿದ್ದೀನಿ. ಮಾಮೂಲಿ ನಾನು ಟ್ಯೂಬ್ ಮಾಡ್ಕೊಂಡಿದ್ದೀನಲ್ಲ, ಸೋರೆಕಾಯಿ ಟ್ಯೂಬು, ಆ ಟ್ಯೂಬ್ನ ನಾನು 8 o'clock ತೊಗೊಂಡಿದ್ದೀನಿ. ಅದಂತೂ ಫ್ರೆಂಡ್ಸ್ ನಿಜವಾಗ್ಲೂ ರಿಯಲಿ ಸಿಕ್ಕಾಬಿಟ್ಟೆ ಹೆಲ್ಪ್ ಆಗುತ್ತೆ. ನೋಡಿ, ನನಗೆ ಹೊಟ್ಟೆ ಹತ್ರ ಎಷ್ಟೊಂದು ಸಣ್ಣ ಆಗಿಬಿಟ್ಟಿದೆ. ನಾನು ಹಳೆ ವೀಡಿಯೋಸ್ ಎಲ್ಲ ನೋಡಿ ನನಗೆ ಸಿಕ್ಕಾಬಿಟ್ಟೆ ಹೊಟ್ಟೆನೇ ದಪ್ಪ ಇತ್ತು. ನನ್ನ ಕಷಾಯ ನಾನು ಏನೇನು ನಿಮಗೆ ಕಷಾಯಗಳೆಲ್ಲ ತೋರಿಸಿದ್ದೀನಿ, ಡ್ರಿಂಕ್ಗಳೆಲ್ಲ ಅದೆಲ್ಲ ಯೂಸ್ ಮಾಡೇ ಫ್ರೆಂಡ್ಸ್ ನನಗೆ ಹೊಟ್ಟೆ ಎಲ್ಲ ಒಳಗಡೆನೇ ಹೊಟ್ಟೋಗಿದೆ. ಅಷ್ಟೊಂದು ಬೊಜ್ಜಿತ್ತು. ಈಗ ಬೊಜ್ಜೆಲ್ಲ ಕಡಿಮೆ ಆಗಿದೆ. ಮೇನ್ ಫ್ರೆಂಡ್ಸ್, ಬೊಜ್ಜು ಕಡಿಮೆ ಮಾಡಿಕೊಂಡ್ರೆ ವೆಯ್ಟು ಆಟೋಮೆಟಿಕ್ಕಾಗಿ ಡೌನ್ ಆಯ್ತಾ ಬರ್ತದೆ. ಇವಾಗ ನೋಡಿ, ಈಗ ನನಗೆ ಅದು ಸಿಕ್ಕಾಪಟ್ಟೆ ಕಡಿಮೆ ಆಗಿಬಿಟ್ಟಿದೆ. ನೀವು ಅಷ್ಟೇ ಯೂಸ್ ಮಾಡಿ ಕಷಾಯಗಳೆಲ್ಲ. ನಿಮ್ಗೆ ಯಾವುದು ಅಡ್ಜಸ್ಟ್ ಆಗುತ್ತೆ, ಸುಮಾರು ಒಂದು 50 ತೋರಿಸಿದೇನೋ ಏನೋ ನನಗೆ ಗೊತ್ತಿಲ್ಲ. ಯಾವುದು ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆಗುತ್ತೆ ಆ ಕಷಾಯ ಎಲ್ಲ ಯೂಸ್ ಮಾಡ್ತಾ ಬನ್ನಿ. ನಿಜವಾಗ್ಲೂ ಫ್ರೆಂಡ್ಸ್, ಎಲ್ಲ ವೆಯ್ಟ್ ಲಾಸ್ ಆಗೋದೇ. ಆ್ಯಕ್ಚುಲಿ ನಾನು ಎಲ್ಲ ಯೂಸ್ ಮಾಡಿರೋದೇ ನಿಮಗೆ ತೋರಿಸ್ತಾ ಇರೋದು. ಈಗ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ. ಈಗೆಲ್ಲ ಗುಡ್ಸಾಯಿತು. ನೆಕ್ಸ್ಟು ಫ್ರೆಂಡ್ಸ್, ಒರೆಸ್ಕೊಂಡು ಬರೋಣಂತೆ. ನಿಮ್ಮ ಮನೇಲಿ ಹೀಗೆ ಇರುತ್ತೆ ಡೈಲಿ ರೋಟೀನ, ನನಗೆ ತಿಳಿಸಿ. ಇಷ್ಟೆಲ್ಲ ಮಾಡಿಕೊಂಡು ಫ್ರೆಂಡ್ಸ್ ನಾನು 9:30 ಅಷ್ಟರೊಳಗೆ ಅಡುಗೆ ನಾಷ್ಟ 2 ಪ್ರಿಪೇರ್ ಮಾಡಿರಬೇಕು. ನಾಷ್ಟ ಪ್ರಿಪೇರ್ ಆಗ್ಬಿಟ್ಟಿರಬೇಕು. ಇಲ್ಲ ತೋಟಕ್ಕೆ ಊಟ ಕೊಡ್ತೀನಿ ಅಂದರೆ ನಾಷ್ಟ ಮತ್ತು ವಿತೌಟ್ ಅಡುಗೆ ಎರಡೂ ಸಹ ಆಗಿರಬೇಕು. ಎರಡನ್ನೂ ನಾಷ್ಟ ಹಾಕ್ಬಿಟ್ಟು ಅಡುಗೆ ಹಾಕಬೇಕು ನಾನು. ಅದರೊಳಗಡೆ ಈ ಕೆಲಸಗಳನ್ನೆಲ್ಲ ಮಾಡ್ಕೋಬೇಕು. ನಾನು 10:30 ಆದಮೇಲೆ ಯಾವತ್ತೂ ದೀಪ ಹಚ್ಚಲ್ಲ ಫ್ರೆಂಡ್ಸ್. ಏನಿದ್ರು ನಾನು 10:30 ಒಳಗಡೆ ಹಚ್ಚಿದ್ರೆ ನನಗೆ ಸಮಾಧಾನ. ಆಮೇಲೆ ಹಚ್ಚಿದ್ರೆ ನನಗೆ ಅದೇನು ದೇವ್ರಿಗೆ ಪೂಜೆ ಮಾಡಿದೆ ಅಂತಲೇ ಅನಿಸಲ್ಲ. ಅದು ನನ್ನ ಅಭ್ಯಾಸ. ಅದಕ್ಕೆ ನಾನು 5 o'clock ಎದ್ದು ಕೆಲಸ ಮಾಡ್ಕೋತಾ ಇದ್ದೀನಿ. ಈಗ ಕಸ ಎಲ್ಲ ಆಗಿದೆ. ನಾನು ಒಬ್ಬಳೇ ವೀಡಿಯೋ ಇಟ್ಕೊಂಡು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಟ್ಕೊಂಡು ಎಷ್ಟು ಹಿಂಸೆ ಆಯ್ತದೆ ಏನು ಮೇಡಮ್, ಒಂದೊಂದ್ಸಲ ಅದು ಕೆಳಗಡೆನೇ ಬಿದ್ದೋಗುತ್ತೆ ಫೋನು. ಸಿಕ್ಕಾಪಟ್ಟೆ ಹಿಂಸೆ ಆಯ್ತದೆ. ನೋಡಿ, ಇವಾಗ ಕಸ ಎಲ್ಲ ಕ್ಲೀನ್ ಆಯಿತು. ಈಗ ಪಾತ್ರೆ ಎಲ್ಲ ಇದ್ದು ಹೆವಿ ಎಲ್ಲನೂ ವಾಶ್ ಮಾಡಿದ್ದೀನಿ. ಸಿಂಕೆಲ್ಲ ವಾಶ್ ಮಾಡಿದ್ದೀನಿ, ಪಾತ್ರೆ ಎಲ್ಲ ವಾಶ್ ಮಾಡಿದ್ದೀನಿ. ಸ್ವಲ್ಪ ರಾತ್ರಿ ವಾಶ್ ಮಾಡಿದೆ, ಸ್ವಲ್ಪ ಇವಾಗ ಬೆಳಿಗ್ಗೆ ವಾಶ್ ಮಾಡಿಕೊಂಡೆ. ಇವಾಗ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಫ್ರೈಡೇ ದಿನ ಯಾವತ್ತೂ ಗ್ಯಾಸು ಅನ್ನಪೂರ್ಣೇಶ್ವರಿ ನಮಗೆ ಡೈಲಿ ಊಟ ಕೊಡೋದೇ ಇದಲ್ವಾ. ಇದು ಕ್ಲೀನಾಗಿ ಇಟ್ಕೊಂಡು ಇದಕ್ಕೆ ಅರಿಶಿನ ಕುಂಕುಮ ಇಕ್ಕಿ ಪೂಜೆ ಮಾಡಬೇಕು.
ಆ ಗ್ಯಾಸ್ ಎಲ್ಲ ನೀಟಾಗಿ ಒರೆಸ್ಕೊಂಡಿದ್ದೀನಿ. ಈಗ ಅಜಾರ ಒರೆಸಿದ್ದೀನಿ ಫ್ರೆಂಡ್ಸ್. ನಮ್ಮ ಮನೆಗೆ ಗುಡ್ಸೋಕ್ಕೆ 1 ಅವರ್ ಬೇಕು, ಒರೆಸೋಕ್ಕೆ 1 ಅವರ್ ಬೇಕು. ಆಲ್ರೆಡಿ ಎಲ್ಲ ವೀಡಿಯೋಲ್ಲೂ ನಾನು ನಿಮ್ಗೆ ಹೇಳ್ತಾನೆ ಇದ್ದೀನಿ. ಇದೇ ರೀತಿ ದಿನಚರಿ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನನಗೆ ಕಷ್ಟ ಆದರೂ ಪರವಾಗಿಲ್ಲ, ನಿಮಗೆ ತೋರಿಸ್ತಾ ಬರ್ತೀನಿ ಫ್ರೆಂಡ್ಸ್. ಈಗ ಆದರೆ ಫಾಸ್ಟಾಗಿ ತೋರಿಸ್ತೀನಿ. ಅದನ್ನೇ ತೋರಿಸಿದ್ರೆ ನಿಮಗೆ ನೋಡೋಕ್ಕಾಗಲ್ಲ, ಬೋರ್ ಆಗೋಗುತ್ತೆ. ಸ್ವಲ್ಪನೇ ಕ್ಲಿಪ್ಪಿಂಗ್ ತೊಗೊಂಡು ತೋರಿಸ್ತಾ ಇದ್ದೀನಿ. ಈಗ ಇದೆಲ್ಲ ಆದಮೇಲೆ ಫ್ರೆಂಡ್ಸ್ ನಾನು ತಿಂಡಿ ಪ್ರಿಪೇರ್ ಮಾಡಬೇಕು. ಟೈಮ್ ಆಗಿಬಿಟ್ಟಿದ್ರೆ ಇಲ್ಲ ನಾನು ಸ್ನಾನ ಮಾಡ್ಕೊಬಂದು ಪೂಜೆ ಮಾಡಿಬಿಟ್ಟು ತಿಂಡಿ ಪ್ರಿಪೇರ್ ಮಾಡಬೇಕು. ಅದಕ್ಕೆ ನಾನು ಸ್ನಾನನೇ ಮಾಡ್ಕೊಬಂದ್ಬಿಡೋಣ ಅಂತ ಇದ್ದೀನಿ. ಇದಾದಮೇಲೆ ಸ್ನಾನ ಮಾಡ್ಕೊಬಂದ್ಬಿಟ್ಟು ಉಪ್ಪಿಟ್ಟು ಬೇಗ ಆಗುತ್ತೆ. ನೆಕ್ಸ್ಟ್ ಬಂದು ಪೂಜೆ ಮಾಡಿಬಿಟ್ಟು ಉಪ್ಪಿಟ್ಟು ಮಾಡಿದ್ರೆ 9:30 ಅಷ್ಟರೊಳಗೆ ಅವ್ರಿಗೆ ಊಟ ಕೊಡ್ಬೋದು. ನೆಕ್ಸ್ಟು ಊಟ ಎಲ್ಲ ತಿಂಡಿ ಕೊಡ್ಬೋದು. ತಿಂಡಿ ಆದಮೇಲೆ ಊಟಕ್ಕೆ ಪ್ರಿಪೇರ್, ಆಮೇಲೆ ಮಧ್ಯಾಹ್ನ ಮಾಡೋಣ 12:30 ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಮಧ್ಯಾಹ್ನ ಏನು ಸಾಂಬಾರು ಮಾಡೋದು ಅಂತ ತಲೆಯಲ್ಲಿ ಓಡಿಸ್ಕೊಂಡು ನಾನು ಕ್ಲೀನ್ ಮಾಡ್ಕೊತಾ ಬರ್ತಾಯಿದ್ದೀನಿ. ತರಕಾರಿ ಹಚ್ಕೊಡೋರಿಲ್ಲ, ಇಲ್ಲ ಗುಡಿಸ್ಕೊಡೋರಿಲ್ಲ, ಒರೆಸ್ಕೊಡೋರಿಲ್ಲ, ಯಾರು ವೀಡಿಯೋ ಹಿಡ್ಕೊಳ್ಳೋರು ಇಲ್ಲ ಫ್ರೆಂಡ್ಸ್. ಎಲ್ಲ ಕೆಲಸ ನಾನೇ ಮಾಡಬೇಕು. ನಮ್ಮನೆ ಕೆಲಸ ನಾವೇ ಮಾಡಬೇಕು ತಾನೆ. ಅದನ್ನು ಮಾಡಿಕೊಂಡು ನಾನು ನಿಮಗೆ ವೀಡಿಯೋ ಮಾಡ್ತಾ ಇರೋದ್ರಿಂದ ದಯವಿಟ್ಟು ಒಂದು ಲೈಕ್ ಕೊಡಿ. ನಿಮಗೆ ವೀಡಿಯೋ ಇಷ್ಟ ಆದರೆ. ಕಮೆಂಟಲ್ಲಿ ಕೇಳ್ತಿದ್ರಿ ನೀವು ವೆಯ್ಟ್ ಲಾಸ್ ಮಾಡ್ತಿದ್ದೀರಾ ಅಂತ. ಖಂಡಿತ ನಾನು ಯಾವುದೇ ಕಾರಣಕ್ಕೂ ವೆಯ್ಟ್ ಲಾಸ್ ನಿಲ್ಲಿಸಲ್ಲ. ನಾನು ವೆಯ್ಟ್ ಲಾಸ್ ಮಾಡ್ತಿದ್ದೀನಿ. ನನಗೆ ಒಳ್ಳೇದಾಗ್ದಿರೋದ ನಾನು ನಿಮ್ಗಳಿಗೆ ಶೇರ್ ಮಾಡ್ತಿದ್ದೆ. ಯಾಕಂದರೆ ನಂತರ ನಿಮಗೂ ನಾನು 75 kg ಇದ್ದೋಳು ಇವತ್ತು 60 kgಗೆ ಬಂದಿದ್ದೀನಿ ಅಂದರೆ ನಿಮಗೂ ಅದೇ ರೀತಿ ಆಸೆಗಳಿರುತ್ತೆ. ಸುಮಾರು ನನ್ನ ಮದುವೆ ಬ್ಲೌಸ್ ಎಲ್ಲ ನನಗೆ ಆಗ್ತಾನೇ ಇರಲಿಲ್ಲ ಫ್ರೆಂಡ್ಸ್. ಇವಾಗ ರೇಷ್ಮೆ ಸೀರೆ ಬ್ಲೌಸ್ ಎಲ್ಲ ಆಯ್ತಿರಲಿಲ್ಲ. ಇವಾಗೆಲ್ಲ ಬ್ಲೌಸ್ ಎಲ್ಲ ಆಯ್ತವೆ. ಸುಮಾರು ಡ್ರೆಸ್ ಆಗಲ್ಲ ಅಂದ್ಬಿಟ್ಟು ನಾನು ಎತ್ತಿಟ್ಬಿಟ್ಟಿದ್ದೆ ಬೇರೆಯವ್ರಿಗೆ ಕೊಡೋಣ ಅಂತ. ಆ ಡ್ರೆಸ್ ಎಲ್ಲ ಆಲ್ರೆಡಿ ನನಗೆ ಆಯ್ತೈತೆ. ನನಗೆ ತುಂಬಾ ಖುಷಿ ಇದೆ. ನಿಮಗೂ ಆ ರೀತಿ ಎಲ್ಲ ಇರುತ್ತೆ ಅಲ್ವಾ, ನಮ್ಗೆ ಆಗೋದೇ ಇಲ್ವಾ, ಅಯ್ಯೋ ಆ ಬ್ಲೌಸ್ ಏನು ಚೆನ್ನಾಗಿತ್ತು, ಇವಾಗ ಅದು ಆಗಲ್ವಲ್ಲ. ಬೇರೆ ರೇಷ್ಮೆ ಸೀರೆಗೆ ಬೇರೆ ಬ್ಲೌಸ್ ಹೊಲಿಸಿದ್ರೆ ಅದು ಚೆಂದ ಕಾಣಲ್ಲ, ಅದೇ ಬ್ಲೌಸ್ ಇದ್ದರೆ ಚೆಂದ ಅಂತ ಅನಿಸುತ್ತೆ. ನೀವು ನಂತರ ಡಯಟ್ ಮಾಡಿ 1-3 ತಿಂಗಳು ಕಷ್ಟಪಡಿ, ಸತ್ಯವಾಗಲೂ ರಿಸಲ್ಟ್ ಕೊಡುತ್ತೆ. ಡಯಟ್ ಅನ್ನೋದು ಫ್ರೆಂಡ್ಸ್ 1 ದಿನ 2 ದಿನದಲ್ಲಿ ಆಗೋ ಕೆಲಸನೇ ಅಲ್ಲ. ಅದಕ್ಕೆ ವೆಯ್ಟ್ ಮಾಡಬೇಕು. 3 ತಿಂಗಳು 6 ತಿಂಗಳು ಬೇಕೇ ಬೇಕು. ನಮ್ಮ ಕರೆಕ್ಟಾಗಿ ಎಷ್ಟಿದ್ದೀವಿ ಅಷ್ಟು ನಿಂತ್ಕೊಳ್ಳೋಕ್ಕೆ ನಾವು. ಈಗ ನಾವು ಕಡಿಮೆ ಆದರೆ ಒಂದು 15 ದಿನ ವೆಯ್ಟ್ ಕಡಿಮೆ ಆದವು ಅಂದ್ಕೊಳ್ಳಿ ಫ್ರೆಂಡ್ಸ್, ಪುನಃ ಇನ್ನು 15 ದಿನ ನಾವು ನಿಲ್ಲಿಸ್ಬಿಟ್ಟು ಅಂದರೆ ಪುನಃ ವೆಯ್ಟ್ ಗೇನ್ ಆಗಿಬಿಡ್ತೀವಿ. ಆದರೆ ಕಂಟಿನ್ಯೂ 3 ತಿಂಗಳು ಮಾಡ್ಕೊತಾ ಬಂದುಬಿಟ್ರೆ ನೀವು ಈ ಶುಗರಿಂದ ದೂರ ಇದ್ಬಿಟ್ಟು, ಕಾಫಿ ಟೀಯಿಂದ ದೂರ ಇದ್ಬಿಟ್ಟು ನೀವು ಮಾಡ್ಕೋತಾ ಬಂದರೆ, ನಾನು ಹೇಳಿದ ರೀತಿ, ನಾನು ತೋರಿಸಿರೋ ರೀತಿ ಡಯಟ್ ಮಾಡ್ಕೋತಾ ಬಂದರೆ ಫ್ರೆಂಡ್ಸ್ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಆಗ್ತೀರಾ. ನೀವು ನಂತರ ನಿಮ್ಮ ಮದುವೆ ಸ್ಯಾರಿ ಎಲ್ಲ ಹಾಕೋಬೋದಾ, ಆ ಡ್ರೆಸ್ ಹಾಕೋದೇ ಇರೋ ಡ್ರೆಸ್ ಎಲ್ಲ ಹಾಕೋಬೋದಾ. ನಿಮಗೂ ಆಸೆ ಇದ್ದರೆ ನನ್ನ ವೀಡಿಯೋಸ್ ನೋಡಿ ಡಯಟ್ ಫಾಲೋ ಮಾಡಿ. ಖಂಡಿತ 100ಗೆ ನಾನು 200 ಅಂತ ಹೇಳ್ತಾಯಿಲ್ಲ ಫ್ರೆಂಡ್ಸ್, 500 ರಿಸಲ್ಟ್ ಕೊಡುತ್ತೆ. ಇದಕ್ಕೆ ನಾನು ಸಣ್ಣ ಆಗಿರೋದೆ 75ರಿಂದ ಇವಾಗ ನಾನು 60 ಇರೋದೇ ಸಾಕ್ಷಿ. ಇವಾಗ ನಾನು ಇಷ್ಟ ಆಗಿದ್ದೀನಿ ಅಂದರೆ ನಾನು ಹಳೆ ಫೋಟೋಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಿಮಗೆ ಕನ್ಫ್ಯೂಸ್ ಇದ್ದರೆ ಬೇಕಾದ್ರೆ ನಾನು ಶಾರ್ಟ್ಗಳಲ್ಲಿ ನಾನು ಫೋಟೋ ಹಾಕಿದ್ದೀನಿ, ಡುಮ್ಮಿ ಫೋಟೋ ಎಲ್ಲನೂ. ಶಾರ್ಟ್ ವೀಡಿಯೋವೆಲ್ಲ ನೋಡಿ ಆವಾಗ ಗೊತ್ತಾಗುತ್ತೆ ನಾನು ಆವಾಗ ಹೇಗಿದ್ದೆ ಅನ್ನೋದು. ಒಳಗಡೆ ಕ್ಲೀನ್ ಮಾಡೋಕ್ಕೂ ಮುಂಚೆ ಫ್ರೆಂಡ್ಸ್ ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಬಂದಿದ್ದೀನಿ. ಇಷ್ಟೆಲ್ಲ ಕೆಲಸ ನಾನು ಒಬ್ಬಳೇ ಮಾಡ್ತೀನಿ. ತಿಂಡಿ, ಅಡುಗೆ, ಮನೆ ಕ್ಲೀನಿಂಗು ಪ್ರತಿಯೊಂದು ನಾನೇ ಮಾಡ್ತೀನಿ. ಹಂಗನ್ಬಿಟ್ಟು ನಾನು ವೆಯ್ಟ್ ಲಾಸ್ ಆಗಿಬಿಡಲ್ಲ, ಇಷ್ಟು ಕೆಲಸ ಮಾಡ್ತೀನಲ್ಲ ಅಂತ. ಡಯಟ್ ಏನು ಮಾಡಬೇಕು ಅದು ಮಾಡಬೇಕು, ಕಷಾಯ ಏನು ಕುಡಿಬೇಕು ಅದು ಕುಡಿಬೇಕು, ಎಕ್ಸಸೈಸು ಇಲ್ಲ ವಾಕ್ ಅಥವಾ ಎರಡರಲ್ಲೊಂದು ಮಾಡಲೇಬೇಕು ಫ್ರೆಂಡ್ಸ್. ಕೆಲಸ ಮಾಡಿದ ತಕ್ಷಣ ಯಾವುದೇ ಕಾರಣಕ್ಕೂ ಸಣ್ಣ ಆಗಲ್ಲ. ಈಗ ಫ್ರೆಂಡ್ಸ್ ಬನ್ನಿ ಮಿರಾಕಲ್ ಕಷಾಯ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಇನ್ನೂ ಮಧ್ಯಾಹ್ನದ ಅಡುಗೆ ಮಾಡಿಲ್ಲ, ನಿಮಗೆ ತಿಂಡಿ ಆಗಿದೆ ಅಷ್ಟೇ. ಈಗ ಕಷಾಯ ತೋರಿಸ್ಬಿಡೋಣ ಅಂತ ತೋರಿಸ್ತಾ ಇದ್ದೀನಿ. 1 ಗ್ಲಾಸ್ ನೀರು ಹಾಕಿದ್ದೀನಿ ಫ್ರೆಂಡ್ಸ್. ಇದು ಅಷ್ಟೇ ಸೂಪರ್ ಡೂಪರ್ ಕಷಾಯ. ಯಾವುದು ನೆಗ್ಲೆಕ್ಟ್ ಮಾಡಿಬಿಡಿ ಫ್ರೆಂಡ್ಸ್, ಯಾಕಂದರೆ ಇದು ವರ್ಕ್ ಆಗುತ್ತೆ ಅನ್ನೋದಿದ್ದರೆ ಮಾತ್ರ ನಾನು ನಿಮಗೆ ತೋರಿಸೋದು. ನಾನು ಯೂಸ್ ಮಾಡಿದ್ದೀನಿ, ರಿಯಲಿ ವರ್ಕ್ ಆಗೇ ಆಗುತ್ತೆ. ನೀವು ಅಷ್ಟೇ ಟ್ರೈ ಮಾಡಿ, 7 ಡೇಸ್ ಆದರೂ ಟ್ರೈ ಮಾಡಿ. ಲೈಫ್ ಲಾಂಗ್ ನಾವು ಹೆಂಗೆ 3 ಟೈಮ್ ಊಟ ಮಾಡ್ತೀವಿ ಫ್ರೆಂಡ್, ಹಾಗೆ ಇದನ್ನು ಅಷ್ಟೇ ಲೈಫಲ್ಲಿ ರೂಢಿಸ್ಕೊಳ್ಳಿ. 1 ತಿಂಗಳಾದರೂ ಕಂಟಿನ್ಯೂ ಕುಡಿತಾ ಬನ್ನಿ. ಖಂಡಿತ ಯಾವ ಟೈಮಲ್ಲಿ ಕುಡಿಬೇಕು ಅಂತ ನಾನು ಹೇಳ್ತೀನಿ. ಆ ಟೈಮಲ್ಲಿ ನೀವು ಫಾಲೋ ಮಾಡಿ. ಬೊಜ್ಜು ಕರಗುತ್ತೆ, ತೂಕನೂ ಕಡಿಮೆ ಆಗುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ಎಲ್ಲದು ಬೆನಿಫಿಟ್ ಇದರಲ್ಲಿದೆ ಫ್ರೆಂಡ್ಸ್. ಏನೇನು ಹಾಕ್ತೆ ಅಂದರೆ 1 ಸ್ಪೂನು ಅಜ್ವಾನ ಹಾಕಿದ್ದೀನಿ, 1 ಸ್ಪೂನು ಸೊಂಪು ಕಾಳು ಹಾಕಿದ್ದೀನಿ ಫ್ರೆಂಡ್ಸ್, 1 ಗ್ಲಾಸ್ ನೀರು ಹಾಕಿದ್ದೀನಿ. ಈಗ ಇದು ಕುದಿ ಬರಲಿ. ಈಗ ಇದಕ್ಕೆ ನಾನು ಇಂಪಾರ್ಟೆಂಟ್, ಹಿಂದಿನ ಕಾಲದವರು ಇದನ್ನೆಲ್ಲ ತಿಂದೆ ಫ್ರೆಂಡ್ಸ್. 90 ವರ್ಷ ಆದರೂ ಒಂದು ಶುಗರ್ ಇಲ್ಲ, BP ಇಲ್ಲ, ಆರೋಗ್ಯವಾಗಿ ಚೆನ್ನಾಗಿದ್ದರು. ಆ ರೀತಿ ಎಲ್ಲ ವಿಟಮಿನ್ನು, ಮಿನರಲ್ಸು, ಕ್ಯಾಲ್ಶಿಯಮ್ ಅಂತೂ ಇದರಲ್ಲಿ ತುಂಬ ಹೇರಳವಾಗಿದೆ ಫ್ರೆಂಡ್ಸ್. ಅದಕ್ಕೆ ಆಗಿನವ್ರಿಗೆ ಮಂಡಿ ನೋವು ಸಹ ಇರಲಿಲ್ಲ, ಅಷ್ಟು ಆರೋಗ್ಯವಾಗಿತ್ತು. ಇವತ್ತಿಗೂ ನಡ್ಕೊಂಡು ಹೋಗ್ತಾರೆ ಅಂದರೆ ಅಷ್ಟು ಆರೋಗ್ಯ ಎಲೆಯಲ್ಲಿದೆ ಫ್ರೆಂಡ್ಸ್.
ಇದು ಮೇನ್ ಅಂತೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇದನ್ನ ಹಾಕ್ಕೊಳ್ಳಿ. ನಾನು 4 ಎಲೆ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಎಷ್ಟಿದೆ ಅಷ್ಟು 2 ಹಾಕ್ಕೊಳ್ಳಿ. 2 ಹಾಕ್ಕೋಬೋದು, 4 ಹಾಕ್ಕೋಬೋದು. ಸ್ವಲ್ಪ ಒಗ್ಗರೋಡಿತದೆ ಅಷ್ಟೇ ಫ್ರೆಂಡ್ಸ್, ಏನೂ ಇಲ್ಲ, ಕುಡಿಬೋದು. ವೆಯ್ಟ್ ಲಾಸ್ ಆಗಬೇಕು ಅಂದರೆ ಕಷ್ಟಪಡಲೇಬೇಕು. ಈಗ ಇದು ಚೆನ್ನಾಗಿ ಕುದಿ ಬರಲಿ ಫ್ರೆಂಡ್ಸ್. ಒಂದು 10 ನಿಮಿಷ ಒಂದು ಚಕ್ಕೆ ಹಾಕ್ಕೊಂಡಿದ್ದೀನಿ. 10 ನಿಮಿಷ ಚೆನ್ನಾಗಿ ಕುದೀಲಿ. ಕುದ್ಮೇಲೆ ಫ್ರೆಂಡ್ಸ್ ಇದನ್ನು ನಾನು ಹೇಳ್ತೀನಿ ಯಾವ ಟೈಮಲ್ಲಿ ಕುಡಿಬೇಕು ಅಂತ. ಖಂಡಿತ ಆ ಟೈಮಲ್ಲಿ ಕುಡಿತಾ ಬನ್ನಿ. ನಾನು ಹೇಳೋದಲ್ಲ, ನೀವೇ ನನಗೆ ಕಮೆಂಟ್ ಮಾಡ್ತೀರಿ. ಇವತ್ತುವರೆಗೂ ನನ್ನ ಕಷಾಯಗಳ ಯೂಸ್ ಮಾಡಿಬಿಟ್ಟು ಸುಮಾರು ಕಮೆಂಟ್ ಮಾಡಿದ್ದೀರಾ ಫ್ರೆಂಡ್ಸ್. ನಿಜವಾಗ್ಲೂ ನನಗೆ ತುಂಬಾ ಹ್ಯಾಪಿ ಇದೆ. ನಾನು ವೆಯ್ಟ್ ಲಾಸ್ ಆಗಿದ್ದೀನಿ ಮ್ಯಾಮ್, ವೆಯ್ಟ್ ಲಾಸ್ ಆಗಿದ್ದೀನಿ ಯಾಕೆ 3 kg ಇಳಿದಿದ್ದೀನಿ, 4 kg ಇಳಿದಿದ್ದೀನಿ, 2 kg ಇಳಿದಿದ್ದೀನಿ ಅಂತೆಲ್ಲ ಕಮೆಂಟ್ ಹಾಕಿದ್ದೀರಾ. ನಿಮ್ಮ ಕಮೆಂಟ್ಗೆ ನಾನು ತುಂಬಾ ಆಭಾರಿ. ಇದು ಅಷ್ಟೇ ಅದೇ ರೀತಿ ನಿಜವಾಗ್ಲೂ ವರ್ಕ್ ಆಗುತ್ತೆ. ಒಂದಿನ ನಿಮ್ಮ ಕಮೆಂಟ್ ಎಲ್ಲ ತೊಗೊಂಡೆ ನಾನು ಅದ್ರ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದನ್ನೆಲ್ಲ ಫೋಟೋ ತೊಗೊಂಡು ನಿಮ್ಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋಲ್ಲಿ ಯಾವಾಗಾದ್ರೂ. ನಿಜವಾಗ್ಲೂ ನನಗೆ ತುಂಬಾ ಖುಷಿ ಇದೆ. ನಿಮ್ಮ ಹೆಸ್ರುಗಳು ಮರ್ತ್ಕೊಬಿಟ್ಟಿದ್ದೀನಿ ಅಷ್ಟೇ. ಹೆಸ್ರುಗಳನ್ನ ನೋಡಿಕೊಂಡು ನೆಕ್ಸ್ಟ್ ವೀಡಿಯೋಲ್ಲಿ ಯಾರ್ಯಾರು ಸಣ್ಣ ಆಗಿದ್ದೀನಿ ಅಂತ ಕಳಿಸಿದ್ದೀರಾ ಅವ್ರ ನೇಮ್ ಎಲ್ಲನೂ ತೊಗೊಂಡು ನಾನು ನೆಕ್ಸ್ಟ್ ವೀಡಿಯೋಲ್ಲಿ ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ಖಂಡಿತ ನಿಮ್ಮ ಬಗ್ಗೆ ನಾನು ಹೇಳ್ತೀನಿ ಫ್ರೆಂಡ್ಸ್. ನನಗೂ ತುಂಬಾ ಖುಷಿ ಇದೆ. ಎಷ್ಟು ಖುಷಿ ಆಯಿತು ಅಂದರೆ ನಿಮ್ಮ ಕಮೆಂಟ್ಗೆ ಆನ್ಸರ್ ಮಾಡಿದೆ ನನಗೆ ಖುಷಿ. ಯಾಕಂದರೆ ಏನಾದರೂ ಒಂದು ನನ್ನಿಂದ ಎಲ್ಪ್ ಆಯ್ತಿದೆ ಅಂದರೆ ತುಂಬ ಖುಷಿ ಫ್ರೆಂಡ್ಸ್. ಯಾಕಂದರೆ ನಾನು ಆಗಿರೋದ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅಷ್ಟೇ. ನೀವು ನನ್ನ ಥರನೇ ಸಣ್ಣ ಆಗಿ, ಯಾಕಂದರೆ ನಾನು ದಪ್ಪ ಇದ್ದಾಗ ಫ್ರೆಂಡ್ಸ್ ನನ್ನ ಮನೆ ಒರೆಸ್ಬಿಟ್ಟು ಕುತ್ಕೊಂಡ್ರೆ ಎಷ್ಟು ಸುಸ್ತಾಯ್ತಿತ್ತು ಅಂದರೆ, ಅಯ್ಯಪ್ಪ ಸುಸ್ತಾಯ್ತದೆ ಅಂತ ಆಲೆ ಕಾಫಿ ಕುಡಿಯೋದು ಹಾಗೆಲ್ಲ ಮಾಡ್ತಿದ್ದೆ. ಈಗ ಎಲ್ಲ ಕೆಲಸ ನಾನೇ ಮಾಡಿದ್ರು ನನಗೆ ಸುಸ್ತು, ನರ್ವಸ್ಸು ಅನ್ನೋದೇ ಇಲ್ಲ. ತುಂಬಾ ಆ್ಯಕ್ಟಿವ್ ಆಗಿದ್ದೀನಿ. ಸಣ್ಣ ಆದಮೇಲೆ ನಾನು ತುಂಬಾ ಆ್ಯಕ್ಟಿವ್ ಆಗಿ ಪಟ ಅಂತ ಕೆಲಸ ಮಾಡಿಬಿಡ್ತೀನಿ. ನನಗೂ ಒಂದೊಂದ್ಸಲಿ ನಾನೇನ ಅನಿಸುತ್ತೆ, ಅಷ್ಟು ಫಾಸ್ಟಾಗಿದ್ದೀನಿ ಫ್ರೆಂಡ್ಸ್. ಈಗ ನಾನು ವೆಯ್ಟು 15 kg ಡೌನ್ ಆದಮೇಲೆ ನೀವು ಅಷ್ಟೇ ಡೌನ್ ಆಯ್ತಾ ಬೊಜ್ಜೆಲ್ಲ ಕರಗ್ತಾ ಫ್ರೆಂಡ್ಸ್. ನಿಜವಾಗ್ಲೂ ಆರೋಗ್ಯ ದುಪ್ಪಟ್ಟು ಚೆನ್ನಾಗಿರುತ್ತೆ. ಅದಕ್ಕೆ ಸಾಕ್ಷಿ ನಾನೇನೆ. ಇದಕ್ಕೆ ನಿಂಬೆಹಣ್ಣು ಇಟ್ಕೊಳ್ಳೋಣ ಫ್ರೆಂಡ್ಸ್. ನಿಂಬೆಹಣ್ಣು ಇಟ್ಕೊಳ್ಳದೆ ಹೋದ್ರೂ ಕುಡಿಬೋದು, ಬೆನಿಫಿಟ್ ಇದೆ. ಬಟ್ ಏನಪ್ಪ ಅಂದರೆ ಒಗ್ರು ಹೊಡಿತದೆ, ಅದು ಕುಡಿಯೋಕ್ಕೆ ಸ್ವಲ್ಪ ಕೈ ಅನಿಸುತ್ತೆ. ಅದಕ್ಕೆ ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಹುಳಿ ಬರುತ್ತಲ್ಲ, ಆವಾಗ ಆರಾಮ್ಸೆ ಕುಡಿಬೋದು ಅನ್ನೋದಕ್ಕೋಸ್ಕರ ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ನಿಂಬೆಹಣ್ಣು ಆದರೆ ಹಿಂಡ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಬೇಕಾದ್ರೂ ಕುಡಿಬೋದು. ಆದರೆ ಇದು ಡೈಲಿ ಯಾವ ಟೈಮಲ್ಲಿ ಕುಡಿದ್ರೆ ನಿಮಗೆ ಫಾಸ್ಟ್ ರಿಸಲ್ಟ್ ಕೊಡುತ್ತೆ ಅಂತ ರೂಪ ಬ್ಲಾಗಲ್ಲಿ ನಾನು ಇವಾಗ ಹೇಳ್ತೀನಿ ಫ್ರೆಂಡ್ಸ್. ಅಜೀರ್ಣ, ಮಲಬದ್ಧತೆ, ಎದೆಯುರಿ, ಗ್ಯಾಸ್ಟಿಕ್ಕು, ಅಸ್ತಮ, ಕೆಮ್ಮು ಎಲ್ಲದಕ್ಕೂ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಮತ್ತು ಚರ್ಮದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮೇನ್ ನಾವು ಯೂಸ್ ಮಾಡೋದು ಫ್ರೆಂಡ್ಸ್ ವೆಯ್ಟ್ ಲಾಸ್ಗಂತೂ ಸೂಪರ್ ಡ್ರಿಂಕ್ ಇದು. ಯಾರು ಮಿಸ್ ಮಾಡ್ಕೊಬೇಡಿ. ಸ್ವಲ್ಪ ಒಗ್ಗರಿದೆ, ಸ್ವಲ್ಪ ಕೈ ಹೊಡಿತೈತೆ, ಕುಡಿಯೋಕೆ ಆಯ್ತಾ ಇಲ್ಲ. ಆದರೂ ಕಣ್ಣು ಮುಚ್ಕೊಂಡು ನಾನು ಕುಡಿತಾ ಇದ್ದೀನಿ. ಸ್ವಲ್ಪ ಒಗ್ಗೋಗ್ರು ಫ್ರೆಂಡ್ಸ್. ಕುಡಿಯೋಕ್ಕೆ ಸ್ವಲ್ಪ ಕಷ್ಟನೇ, ಆದರೆ ವೆಯ್ಟ್ ಲಾಸ್ ಆಗಬೇಕು ಅಂದರೆ ಕಷ್ಟ ಇದ್ದರೂ ಕುಡಿನೇಬೇಕು ಅಷ್ಟೇ. ಯಾವುದು ಫ್ರೆಂಡ್ಸ್ ಕೈ ಇರುತ್ತೋ ಅದೇ ಬೇಗ ರಿಸಲ್ಟ್ ಕೊಡೋದು. ಕೈ ಇದೆ ಅಂತ ಬಿಟ್ಬಿಡ್ಬೇಡಿ, ಡೈಲಿ ಕುಡಿತಾ ಬನ್ನಿ. ಯಾವ ಟೈಮಲ್ಲಿ ಕುಡಿಬೇಕು ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ. ನಿಜವಾಗ್ಲೂ ವೆಯ್ಟ್ ಲಾಸ್ ಆಗುತ್ತೆ ಫ್ರೆಂಡ್ಸ್. ಜೀರ್ಣಕ್ರಿಯೆಗೆ, ಗ್ಯಾಸ್ಟಿಕ್ಗೆ, ಹೊಟ್ಟೆ ಉಬ್ಬರ ಮತ್ತು ತೂಕ ಇಳಿಕೆಗೆ, ಬೊಜ್ಜು ಕರಗಿಸಲು ಎಲ್ಲದಕ್ಕೂ ಈ ಸೋಂಪಾಕಾಳು ಒಳ್ಳೆಯದು ಫ್ರೆಂಡ್ಸ್. ನಾವು ಹೋಟೆಲ್ಗಳಿಗೆ ಹೋದರೆ ಲಾಸ್ಟಲ್ಲಿ ಸೋಂಪಾಕಾಳು ಕೊಡ್ತಾರೆ ಪ್ರತಿಯೊಂದು ಹೋಟೆಲ್. ಯಾಕೆ ಹೇಳಿ? ತಿಂದದ್ದೆಲ್ಲ ಚೆನ್ನಾಗಿ ಜೀರ್ಣ ಆಗಲಿ ಅಂತ. ಜೀರ್ಣ ಆದ್ರೇ ಫ್ಯಾಟೆಲ್ಲ ಇರಲ್ಲ. ಫ್ಯಾಟೆಲ್ಲ ಈಚೆಗೆ ಹೋದ್ರೇ ಗುಡ್ ಕೊಲೆಸ್ಟ್ರಾಲ್ ಸ್ಟೋರ್ ಮಾಡುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲ್ ಇದು ಈಚೆ ಹಾಕುತ್ತೆ ಸೋಂಪಾಕಾಳು. ಅದರಿಂದ ತುಂಬಾ ಒಳ್ಳೆಯದು. ಯಾರು ವೆಯ್ಟ್ ಲಾಸ್ ಮಾಡಬೇಕು ಅಂತಿದ್ದೀರೋ ಮಿಸ್ ಮಾಡದೆ ಈ ಸೋಂಪಾಕಾಳನ್ನು ಕುಡಿತಾ ಬನ್ನಿ. ಎಲೆಲೂ ಅಷ್ಟೇ ಫ್ರೆಂಡ್ಸ್, ಪೌಷ್ಟಿಕಾಂಶಗಳು ಹೇರಳವಾಗಿದೆ. ಹಿಂದಿನ ಕಾಲದವರು ಎಲೆನ ಅಗಿತಾಯಿದ್ರು, ಅದಕ್ಕೆ ಅವರು 100 ವರ್ಷ ಬದುಕಿದ್ರು. ಈಗಿನವರು ಎಲೆನೇ ಮುಟ್ಟಲ್ಲ, ಅದಕ್ಕೆ 50 ವರ್ಷನೇ ಕಾಯಮಾಗ್ಬಿಟ್ಟಿದೆ. ಇಲ್ಲಿ ಫ್ರೆಂಡ್ಸ್ ಕ್ಯಾಲ್ಶಿಯಂ ಹೇರಳವಾಗಿದೆ, ಅದಕ್ಕೆ ಅವರು ಯಾವುದೇ ಕ್ಯಾಲ್ಶಿಯಂ ಟ್ಯಾಬ್ಲೆಟು ಯಾವ ಟ್ಯಾಬ್ಲೆಟು ನುಂಗ್ತಿರಲಿಲ್ಲ. 50 ವರ್ಷ ಆದರೂ ಅವ್ರಿಗೆ ಮಂಡಿ ನೋವು ಅನ್ನೋದೇ ಇರಲಿಲ್ಲ. ಈಗ 30 ವರ್ಷ ರನ್ನಿಂಗ್ ಆದರೆ ಸಾಕು, 30+ ಆದರೆ ಸಾಕು, ಆಲೆ ಮಂಡಿ ನೋವು ಅಂತ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಎಲ್ಲ ತೊಗೋತೀವಿ ನಾವು. ಇಲ್ಲಿ ಫ್ರೆಂಡ್ಸ್ ಕ್ಯಾಲ್ಶಿಯಂ ಹೇರಳವಾಗಿದೆ, ಅದರಿಂದ ಮೂಳೆಗಳ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಎಲೆ ಅಂತೂ ಈ ಕಷಾಯಕ್ಕೆ ಮೇನ್ ಇಂಪಾರ್ಟೆಂಟು ಫ್ರೆಂಡ್ಸ್. ಎಲೆ ಅಂತೂ ಹಾಕಲೇಬೇಕು, ಯಾಕಂದರೆ ಇದು ಬ್ರೈನ್ ನರಗಳಿಗೂ ತುಂಬಾ ಒಳ್ಳೆಯದು. ಮತ್ತು ಥೈರಾಯ್ಡ್ ಸಮಸ್ಯೆ ಬರ್ದಂಗೆ ಇದು ಕಾಪಾಡುತ್ತೆ ಫ್ರೆಂಡ್ಸ್. ಯಾಕಂದರೆ ಇದರಲ್ಲಿ ಅಯೋಡಿನ್ ಅಂಶ ಇದೆ. ಅದಕ್ಕೆ ಆಗಿನವ್ರಿಗೆ ಥೈರಾಯ್ಡ್ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. BP, ಶುಗರು, ಕ್ಯಾನ್ಸರು ಎಲ್ಲದರಿಂದನೂ ದೂರ ಇರಿಸುತ್ತೆ ಫ್ರೆಂಡ್ಸ್. ಮತ್ತು ಆಗಿನ ಕಾಲದಲ್ಲಿ ಜ್ವರ, ಕೆಮ್ಮು, ನೆಗಡಿ ಅದಕ್ಕೆಲ್ಲ ವಿಳ್ಯದೆಲೆ ರಸ ಕುಡಿಸ್ಬಿಟ್ಟು ಇದ್ರ ರಸ ಕುಡಿಸ್ತಾಯಿದ್ರು ಆಗೆಲ್ಲ. ಈಗೆಲ್ಲ ಅದೆಲ್ಲ ಯಾರೂ ಮಾಡಲ್ಲ. ಬಟ್ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಎಲೆ ಅಂತೂ ವೆಯ್ಟ್ ಲಾಸ್ಗೆ ಅಷ್ಟೇ ಪೌಷ್ಟಿಕಾಂಶ ಇರೋದ್ರಿಂದ ವೆಯ್ಟ್ ಲಾಸ್ ಆಟೋಮೆಟಿಕ್ ಆಗೋಂಗೆ ಮಾಡುತ್ತೆ. ಇದು ತುಂಬಾ ಜೀರ್ಣಕ್ರಿಯೆಗೆಲ್ಲ ತುಂಬ ಒಳ್ಳೆಯದು. ಇದನ್ನು ಎಲೆನ ಮಿಸ್ ಮಾಡಲೇಬೇಡಿ. ತೂಕ ಇಳಿಕೆಗೆ, ಬೊಜ್ಜು ಕರಗಿಸಲು, ಸೈಡಲ್ಲೆಲ್ಲ ಬೊಜ್ಜಿರೋಕ್ಕೆ ಬಿಡೋಲ್ಲ ಫ್ರೆಂಡ್ಸ್. ಇದು ಡೈಲಿ 3 ಮಂತ್ ಕುಡೀರಿ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಡೈಲಿ ಯಾವ ಟೈಮಲ್ಲಿ ಕುಡಿಬೇಕು ಅಂತ ಅಂದರೆ ಫ್ರೆಂಡ್ಸ್, ಇದನ್ನು ಊಟ ಆದಮೇಲೆ 7 o'clock ಇಲ್ಲ 7:30 ಒಳಗೆ ಊಟ ಮಾಡಬೇಕು.
ಊಟ ಆದಮೇಲೆ ಹಾಫ್ ಆನ್ ಅವರ್ ಆದಮೇಲೆ ಕುಡಿಬೇಕು. ನೀವು 9 ಗಂಟೆಗೋ 10 ಗಂಟೆಗೋ ನೀವು ಯಾವ ಟೈಮಲ್ಲಿ ಮಲ್ಕೋತಿದ್ರೆ ಆ ಟೈಮಲ್ಲಿ ಮಲ್ಕೊಳ್ಳಿ. ಯೂರಿನ್ ಪಾಸ್ ಮಾಡ್ಬಿಟ್ಟು ಮಲ್ಕೊಳ್ಳಿ. ಕೆಲವರು ರಾತ್ರಿ ಕುಡಿದ್ರೆ ಯೂರಿನ್ ಪಾಸ್ ಜಾಸ್ತಿ ಆಗುತ್ತೆ ಅನ್ನೋರು ಬೆಳಗ್ಗೆನೂ ಸಹ ಯೂಸ್ ಮಾಡ್ಬೋದು. ಅಷ್ಟೇ ಬೆನಿಫಿಟ್ ಕೊಡುತ್ತೆ ಇದು. ವೆಯ್ಟ್ ಲಾಸ್ ಪಕ್ಕಾ ಆಗುತ್ತೆ. 1 ಮಂತಾರು ಬಿಡದಂತೆ ಟ್ರೈ ಮಾಡಿ. ನೀವೇ ನನಗೆ ಕಮೆಂಟ್ ಮಾಡ್ತೀರಾ. ಸಣ್ಣ ಆದರೆ ಮಂತು ಫ್ರೆಂಡ್ಸ್ ಆರೋಗ್ಯ ದುಪ್ಪಟ್ಟು ಚೆನ್ನಾಗಿರುತ್ತೆ. ಅದಕ್ಕೆ ನಾನೇ ಸಾಕ್ಷಿ. ಬಿಡದಂತೆ ಇದನ್ನು ಟ್ರೈ ಮಾಡಿ. ಫಸ್ಟು 2 ವೀಳ್ಯದೆಲೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ನಿಜವಾಗ್ಲೂ ರಿಯಲಿ ಕುಡೀರಿ. ವೆಯ್ಟ್ ಲಾಸ್ ಆಗಬೇಕು ಅನ್ನೋರು. ಸ್ವಲ್ಪ ಕೈ ಇದೆ, ಒಗ್ರಿದೆ, ಆದರೆ ಅಷ್ಟೇ ಫಾಸ್ಟಾಗಿ ರಿಸಲ್ಟ್ ಕೊಡುತ್ತೆ. ಟ್ರೈ ಮಾಡಿ. 7 ಡೇಸ್ ಕುಡೀರಿ, ನಿಮಗೆ ರಿಸಲ್ಟ್ ಪಕ್ಕಾ ಗೊತ್ತಾಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ ವಿಸಿಟ್ ಮಾಡಿ ಫ್ರೆಂಡ್ಸ್. 100ಗೆ 200% ವರ್ಕ್ ಮಾಡೇ ಮಾಡುತ್ತೆ. ವೆಯ್ಟ್ ಲಾಸ್ ಆಗಬೇಕು ಅನ್ನೋರು ಮಿಸ್ ಮಾಡಿದೆ ನನ್ನ ಮಿರಾಕಲ್ ಕಷಾಯ ಕುಡೀರಿ. ಇದೇ ರೀತಿ ವೀಡಿಯೋಸ್ ಬೇಕು ಅಂದರೆ ಗೊತ್ತಾ ಇದೆಯಲ್ಲ, ನನ್ನ ವೀಡಿಯೋಸ್ ಫಾಲೋ ಮಾಡಿ.